ನಮಸ್ಕಾರ ಸ್ನೇಹಿತರೆ, ನನ್ನೆಲ್ಲ ಪ್ರೀತಿಯ ಕುರಿ ಸಾಕಾಣಿಕೆದಾರರು ಹಾಗೂ ಕರುನಾಡ ಅನ್ನದಾತ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಹಾಗೂ ನಮ್ಮ ಹೈಟೆಕ್ ಫುಡ್ ಬಳಕೆದಾರರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತಿನ ದಿವಸ ಮರಿಗಳ ಆಹಾರ ಕ್ರಮ, ಅದರ ದಿನಚರಿ ಹೆಂಗ ಇದನ್ನ ಹೇಳ್ಬೇಕಂತ ಕೊಂಡೇನಿ. ಮೊನ್ನೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಏನಾಗಿತ್ತು ಅಂತಂದ್ರೆ, ಮರಿಗಳು ಹೆಂಗೆ ಆಯ್ಕೆ ಮಾಡ್ಕೊಂಡು ತೊಗೊಂಬರ್ಬೇಕು, ಆಮೇಲೆ ಮರಿಗಳು ಉಪಚಾರ ಹೆಂಗ, ಈ ತರ ಎಲ್ಲ ಹೇಳಿ. ಮತ್ತೆ ಮರಿಗಳು ಮಾರ್ಕೆಟಿಗೆ ನಾವು ಮಾರ್ಬೇಕಂದ್ರೆ ಯಾವ ತರ ಗ್ರೋತ್ ಬರ್ಬೇಕಂತೇಳಿ ಮರಿಗಳಿಗೆ ನಾವು ಆಹಾರದ ಕ್ರಮ ಹೆಂಗ್ ಇಟ್ಕೊಂಡಿವಿ, ಅವ್ ದಿನಚರಿ ಹೆಂಗ್ ಇಟ್ಕೊಂಡು ಮುಂಜಾನೆ ಸಂಜೆವರೆಗೆ ಅವಕ್ಕೆ ಯಾವ ತರ ದಿನಚರಿ ನಾವು ಮೇಂಟೈನ್ ಮಾಡ್ತೀವಿ ಅನ್ನೋದ ಸ್ವಲ್ಪ ನನಗೆ ತಿಳಿದ ಮಾಹಿತಿ ನಿಮ್ ಜೊತೆ ಹಂಚ್ಕೊಂಡು. ಸಿಂಪಲ್ ದಿನಚರಿ ಐತಿ. ನಾವು ಮುಂಜಾನೆ ಎದ್ದ ತಕ್ಷಣ ಏನತ್ಲೆ ಸಡ್ಡಿಗೆ ಬಂದ್ಮೇಲೆ ಎಲ್ಲ ಸ್ವಚ್ಛ ಕಸ ಹೊಡೆದು ಕ್ಲೀನ್ ಮಾಡ್ಕೊತೀವಿ. ಮಾಡ್ಕೊಂಡು ಏನತ್ಲೆ ನೀರಿನ ಟಬ್ಗಳ ಇದಾಗಲಿ ಏನತ್ಲೆ ಅದ್ರ ಹಿಂದಿನ ದಿವಸದ ನೀರು ಸ್ವಲ್ಪ ಉಳ್ದಿರ್ತಾವು, ಅವನ್ನೆಲ್ಲ ಏನತ್ಲೆ ಹೊರಗಡೆ ಚೆಲ್ಲಿ ಎಲ್ಲ ಅವ್ನ ತೊಳೆದು ನೀರ್ ತುಂಬ್ತೀವಿ. ಆಮೇಲೆ ಇವ್ ನೀರಿನ ಫೀಡರ್ ಇರ್ತಾವ, ಫೀಡರ್ ಎಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಡ್ತೀವಿ. ಫೀಡರ್ ಸ್ವಚ್ಛ ಮಾಡ್ಕೊಂಡ್ ನಾವು ಮುಂಜಾನೆ ಫಸ್ಟಿಗೆ ಎದ್ದ ತಕ್ಷಣ ಏನ್ ಮಾಡ್ತೀವಿ, ಒಂಥರ ಹೊಟ್ಟು ಕೊಡ್ತೀವಿ, ತೊಗರಿ ಹೊಟ್ಟು ಕೊಡ್ತೀವಿ. ತೊಗರಿ ಹೊಟ್ಟು ಯಾಕೆ ಕೊಡ್ತೀವಪ್ಪ ಅಂದ್ರೆ ಆಹಾರ ನಾವು ಈಗ ಗೊಂಜಾಳ ನುಚ್ಚ ಅಥವಾ ಫುಡ್ ಕೊಟ್ಟು ಕೂಡಲೇ ಏನತ್ಲೆ ಮರಿ ಶರೀರದಾಗ ಮರಿ ಹೊಟ್ಟಾಗ ಏನು ಇರಂಗಿಲ್ಲ, ಖಾಲಿ ಹೊಟ್ಟೆ ಇರ್ತೈತಿ. ಹಿಂಗಾಗಿ ಕಾಳು ಕೊಡಬಾರ್ದು, ಇದನ್ನ ಕೊಡಬಾರ್ದು ಅನ್ನೋ ನಮ್ಮದೇ ಆದ ಒಂದು ಅನುಭವದ ಪ್ರಕಾರ ಏನತ್ಲೆ ನಾವು ಹೊಟ್ಟು ಕೊಡ್ತೀವಿ. ಹೊಟ್ಟು ಕೊಟ್ಟಾದ್ಮೇಲೆ ಹೊಟ್ಟು ತಿಂದಿರ್ತಾವ, ಹೊಟ್ಟೆ ತಿಂದ್ಮೇಲೆ ಟ್ರೇ ಸ್ವಚ್ಛ ಮಾಡ್ತೀವಿ. ಟ್ರೇ ಸ್ವಚ್ಛ ಮಾಡಿದ್ಮೇಲೆ ನಮ್ಮದೇ ಆದ ಪೌಷ್ಟಿಕಾಂಶವಿರುತ್ತ ಪವರ್ಫುಲ್ ಆದಂತ ಹೈಟೆಕ್ ಫುಡ್ ಅಂತೇಳಿ ನಮ್ಮಲ್ಲಿ ಸಿಗ್ತೈತ್ರಿ. ಅದನ್ನೇ ನಾವು ಹೈಟೆಕ್ ಫುಡ್ ಅನ್ನು ನಮ್ಮ ಮರಿಗಳಿಗೆ ಬಳಸ್ತೀವಿ. ಅದು ಯಾವ ತರ ಫುಡ್ ಇರ್ತದೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಬರ್ರಿ. ಈ ತರ ನಮ್ದು ಹೈಟೆಕ್ ಫುಡ್ ಬರ್ತೈತ್ರಿ. ಏನತ್ಲೆ ನೀವು ಏನತ್ಲೆ ನೋಡ್ಬೋದು, ಕಾಳು ಇರ್ತೈತಿ, ಶೇಂಗಾ ಹಿಂಡಿ, ಈ ತರ ಏನತ್ಲೆ ಎಲ್ಲಾ ತರ ಸಮತೋಲನ ಆಹಾರ ಇರ್ತಕ್ಕಂಥ ಇದು ಹೈಟೆಕ್ ಫುಡ್ ರೀ. ಇದ್ರೊಳಗೆ ಏನತ್ಲೆ ಪ್ರೋಟೀನ್, ಹೈಡ್ರೋಕೋನ್ಸ್, ಕ್ಯಾಲ್ಸಿಯಂ ಏನೇನು ಬರುತ್ತೆ ಎಲ್ಲಾ ತರ ನಮ್ಮ ಮರಿಗಳಿಗೆ ಅವಶ್ಯಕತೆ ಏನು ಸೇರಿಕೈತ್ಲೆ ಎಲ್ಲಾ ತರ ಐತ್ರಿ ಇದ್ರಾಗ. ಈ ತರ ನಾವು ಫುಡ್ ಕೊಡ್ತೀವಿ. ಇದನ್ನ ಫುಡ್ ಕೊಟ್ಟ ಆಮೇಲೆ ಏನತ್ಲೆ ಈ ಫುಡ್ಡಿನ ಜೋಡಿ ನಿಮ್ಗೆ ಹೇಳ್ತಾನೆ ಇನ್ನೊಂದು, ಈ ಫುಡ್ಡಿನ ಜೋಡಿ ಏನತ್ಲೆ ನಾವು ಲಿವರ್ ಟಾನಿಕ್ ವಿತ್ ಎಲ್ಲಾ ತರ ನಮಗೆ ಇದಾಗಬೇಕಪ್ಪ ಅಂತೇಳಿ ನಾವು ಮೆಡಿ ಗ್ರೋತ್ ಅಂತೇಳಿ ಕೊಡ್ತೀವ್ರಿ. ಇದು ಮೆಡಿ ಗ್ರೋತ್ ಅಂತೇಳಿ ಇದ್ರದ್ದು ಏನೇನು ಕೆಲಸಪ್ಪ ಅಂತಂದ್ರೆ ಇದ್ರ ಲಿವರ್ ಸ್ಟ್ರಾಂಗ್ ಮಾಡೋದು ಅಷ್ಟೇ ಅಲ್ಲ, ಲಿವರ್ ಆಕ್ಟಿವ್ ಮಾಡೋದು ಅಷ್ಟೇ ಅಲ್ಲ, ಇದು ಮರಿಗಳಿಗೆ ಸಮತೋಲನ ಆಹಾರನೂ ಒದಗಿಸ್ತೈತಿ. ಮರಿಗಳಿಗೆ ಯಾವ್ದೋ ವಿಟಮಿನ್ಸ್ ಕಂಟೆಂಟ್ಸ್ ಯಾವ್ದೋ ಕಡಿಮೆ ಇಲ್ದಂಗೆ ನೋಡ್ಕೊಂಡು ಮರಿಗಳು ತಿಂದಂತ ಆಹಾರ ಯುಟಿಲೈಸ್ ಮಾಡಿ ಕರೆಕ್ಟ್ ಆಗಿ ಡೈಜೆಷನ್ ಆಗಕ್ಕೆ ಹೆಲ್ಪ್ ಮಾಡ್ತೈತಿ. ಒಳ್ಳೆ ಇದು ಆಕ್ಚುಲಿ ಗ್ರೋತ್ ಪ್ರಮೋಟರ್ ಅಂತೇಳಿ, ಗ್ರೋತ್ ಪ್ರಮೋಟರ್ ಅಂತೇಳಿ ಲಿವರ್ ಟಾನಿಕ್ ಪ್ಲಸ್ ಗ್ರೋತ್ ಪ್ರಮೋಟರ್ ಎರಡೂ ಇದೆ. ಈ ಲಿವರ್ ಟಾನಿಕ್ ಇತ್ತನು 10 ಪಟ್ಟು ಇದ್ರದ್ದು ಪವರ್ ಹೆಚ್ಚೈತಿ. ಹಿಂಗಾಗಿ ಏನತ್ಲೆ ನಾವು ಗ್ರೋತ್ ಪ್ರಮೋಟರ್ನ ಯೂಸ್ ಮಾಡ್ತೀವಿ. ಇದನ್ನೇತ್ಲೆ ಕಡಿಮೆ ಮರಿಗಳಿದ್ದಪ್ಪ ಅಂತ ನೀವು ಬಾಯಲ್ಲಿ 5 ml ಹಾಕೋಬಹುದು. ಇಲ್ಲಪ್ಪ ಅಂದ್ರೆ ಏನತ್ಲೆ 5 ml ಅಂತ ಲೆಕ್ಕ ಮಾಡ್ಕಿಸಿಂದ ಏನತ್ಲ ಎಷ್ಟು ml ಹಾಕತ್ಲಿ ಅದೊಂದು ಮಾಪ್ ಮಾಡ್ಕೊಂಡು ನಾವೇನ್ ಮಾಡ್ಬಿಡ್ತೀವಿ 25 ಮರಿಗೆ ಏನತ್ಲ 5 ml ದಂಗ ನಾವು ಲೆಕ್ಕ ಮಾಡ್ಕೊಂಡು ಫುಡ್ನ್ಯಾಗ ಹಾಕಿ ಮಿಕ್ಸ್ ಮಾಡಿ ಕಲಿಸಿ ಕೊಟ್ಬಿಡ್ತೀವಿ. ಕಲಿಸಿ ಏನತ್ಲ ಟ್ರೇ ಸುರಿಬಿಡ್ತೀವಿ, ತಿಂದು ಬಿಡ್ತಾವ. ಇದೇನತ್ಲ ಇದು ಲಿವರ್ ಟಾನಿಕ್ ಇತ್ತನೂ ಚೆನ್ನಾಗಿರ್ತೈತಿ, ಚಲೋ ಐತಿ. ರಿಸಲ್ಟ್ ಏನತ್ಲ 100% ಐತಿ. ಇದನ್ನ ಕೊಡ್ತೀವಿ. ಆಮೇಲೆ ಏನತ್ಲ ನಮಗಿದೇನತ್ಲೆ ನಾವು ಯೂಸ್ ಮಾಡಕತ್ತೆ 3-4 ವರ್ಷ ಆತ್ರಿ. ಹಿಂಗಾಗಿ ಏನಂತ ನಮ್ಗೆ ರಿಸಲ್ಟ್ ಚಲೋ ಬಂದಂತ ಏನಂತಲೇ ನಾವು ಇದನ್ನ ಯೂಸ್ ಮಾಡಕತ್ತೀವಿ. ಆದ್ಮೇಲೆ ಫುಡ್ ಕೊಟ್ಮೇಲೆ ಒಂಥರ ಇನ್ನೊಂದ್ ತರ ಕಡ್ಲಿ ಹೊಟ್ಟಾಗಿರ್ಬೋದು ಅಥವಾ ಶೇಂಗಾ ಹೊಟ್ಟೆ ಯಾವ್ದಾದ್ರು ಒಂದು ಹೊಟ್ಟು ಕೊಡ್ತೀವಿ. ಮತ್ತೆ ಏನತ್ಲೆ ಅಷ್ಟಾಗ ಏನತ್ಲೆ 8:30 9 ಆಗಿರ್ತೈತಿ. 9 ಆದ್ಮೇಲೆ ಏನತ್ಲೆ ಫುಡ್ ಕೊಟ್ಟಾದ್ಮೇಲೆ ಮತ್ತೊಂಥರ ಹೊಟ್ಟು ಕೊಟ್ಟು ನಾವು ಇದನ್ನೇನತ್ಲೆ ಸೆಡ್ ಕ್ಲೋಸ್ ಮಾಡಿಬಿಡ್ತೀವಿ. ಇಷ್ಟೇನತ್ಲೆ ಇದ್ರ ದಿನಚರಿ, ಮುಂಜಾನೆ ದಿನಚರಿ ಮುಗಿತ್ರಿ. ಆಮೇಲೆ ಇಲ್ಲಿ ನಾವು ಸಡ್ಡಿಗೆ ಮುಂಜಾನೆ 9 ಗಂಟೆಗೆ ಅದ್ರ ದಿನಚರಿ ಮುಗಿಸಿ ಹೋದಿವಪ್ಪ ಅಂತಾರೆ ಬರೋದನ್ನ ಏನತ್ಲ ನಾವು ಸಾಯಂಕಾಲ 5 ಗಂಟೆಗೆ 4-5 ಗಂಟೆ ಒಳಗಾಗಿ ಬಂದ್ರು ಅವು ಮರಿ ಹೇಳಂಗಿಲ್ರಿ. ಸಾಕಷ್ಟು ತಿಂದು ನೀರು ಕುಡಿದು ಆರಾಮ್ ಮಕ್ಕೊಂಡಿರ್ತಾವು, ಅವ್ನು ಡಿಸ್ಟರ್ಬ್ ಮಾಡಕ್ ಆಗಲ್ಲ. ನಾವು ಬಂದ್ರು ಅವು ಹೇಳಂಗಿಲ್ಲ. ಹಿಂಗಾಗಿ ಏನತ್ಲ ನಾವು ಮಧ್ಯಾಹ್ನ ಬರಂಗಿಲ್ಲ. ಬರೋದು 5 ಗಂಟೆಗೆ ಬಂದ ಮತ್ತೇನತ್ಲೆ ಇದು ಟ್ರೇ ನೀರಿಂದು ನೀರು ಕಡಿಮೆ ನೀರು ಹಾಕ್ತಿವಿ, ಇಲ್ಲ ಟ್ರೇ ಏನತ್ಲ ಸ್ವಚ್ಛ ಮಾಡ್ಕೊಂಡು ಮತ್ತೇನತ್ಲ ಸ್ಟಾರ್ಟಿಂಗ್ ಫುಡ್ ಹಾಕ್ತಿವ್ರಿ. ಇದಕ್ಕೆ ನಮ್ದೇ ಆದ ಒಂದು ಹೈಟೆಕ್ ಫುಡ್ ಐತ್ಲ, ಅದು ಹೈಟೆಕ್ ಫುಡ್ ಹಾಕ್ತಿವ್ರಿ. ಫುಡ್ ಹಾಕಿ ಫುಡ್ಡಿನ ಜೋಡಿ ಏನತ್ಲ ಇನ್ನೂ ಒಂದ್ ಐತ್ರಿ. ಫುಡ್ಡಿನ ಜೋಡಿ ಕ್ಯಾಲ್ಸಿಯಂ ತೆತ್ತಗೆ ಹಾಕ್ತಿವ್ರಿ. ಇದನ್ನ ಏನತ್ಲೆ ಕ್ಯಾಲ್ಸಿಯಂ ಸಿಗ್ತೈತ್ರಿ, ಗೋಲ್ಡ್ ಅಂತೇಳಿ. ಇದ್ರೊಳಗೆ ಏನತ್ಲ ನಿಮ್ಗೆ ನೋಡ್ಬೋದು ಕ್ಯಾಲ್ಸಿಯಮ್ಮು, ಫಾಸ್ಫರಸ್, ವಿಟಮಿನ್ B12 ಆ್ಯಂಡ್ D3 ಎಲ್ಲಾ ತರದಂತ ಕಂಟೆಂಟ್ಸ್ ಇರುತ್ತೆ. ಇದನ್ನ ಏನತ್ಲ ನಾವು ಫುಡ್ನಾಗ ಏನತ್ಲ ಇದನ್ನು ಕೂಡ 5 ml ಹಂಗ ಫುಡ್ಡಿನ ಜೊತೆ ಮಿಕ್ಸ್ ಮಾಡಿ ಹಾಕಿ ಬಿಡ್ತೀವ್ರಿ, ತಿಂದು ಬಿಡ್ತಾವು. ಇದು ಏನೇನು ಕೆಲಸ ಮಾಡುತ್ತೆ, ಬೋನ್ ಇಂಪ್ರೂವ್ಮೆಂಟ್ ಮಾಡತ್ರಿ. ಮರಿಗಳಿಗೆ ಬೋನ್ ಇಂಪ್ರೂವ್ಮೆಂಟ್ ಮಾಡ್ತೈತಿ. ಮುಂದೆ ಮರಿ ಶೈನಿಂಗ್ ಬರ್ತೈತಿ, ಮಿಂಚ್ ಬರ್ತೈತಿ. ಮರಿ ಏನತ್ಲೆ ಜಾಸ್ತಿ ಆಹಾರ ತಿಂತಾವು ಎಲ್ಲ ಏನತ್ಲೆ ಇದು ಏನತ್ಲೆ ಕೆಲಸ ಮಾಡ್ತೈತ್ರಿ. ಇದನ್ನೇನತ್ಲೆ ಪ್ರತಿ ಒಂದು ಇದಕ್ಕೆ ಏನತ್ಲೆ 5 ml ದಂಗ ಹಾಕ್ತಿವಿ. ಇವನ್ ಇನ್ನೊಂದು ಏನ್ ಹೇಳ್ಬೇಕಪ್ಪ ಅಂತಂದ್ರ ಇವನ್ನ ಈಗ ನಾವು ಮೆಡಿ ಗ್ರೋತ್ ಪ್ರಮೋಟರ್ ಅಥವಾ ಲಿವರ್ ಟಾನಿಕ್ ಏನಂತೀವಲ್ಲ ಅದನ್ನ ಆಗ್ಲಿ ಇದನ್ನ ಆಗ್ಲಿ ರೀ ಕಂಪಲ್ಸರಿ 10 ದಿನ ಹಾಕೋಬೇಕ್ರಿ.
10 ದಿನ ಹಾಕೋಬೇಕು. 10 ದಿನ ಹಾಕೊಂಡ 10 ದಿನ ಗ್ಯಾಪ್ ಮಾಡ್ಬೇಕ್ರಿ. 10 ದಿನ ಗ್ಯಾಪ್ ಮಾಡಿ ಮತ್ತೆ 10 ದಿನ ಹಾಕೋಬೇಕ್ರಿ. ಮತ್ತೆ ಕಂಟಿನ್ಯೂಸ್ ಕೆಲವೊಬ್ರು ಏನೈತ್ಲ ನಾವು ಲಿವರ್ ಟಾನಿಕ್ ಆಗಲಿ ಯಾವ್ದೋ ಒಂದು ಗ್ರೋತ್ ಪ್ರಮೋಟರ್ ಏನೈತ್ಲ ಕಂಟಿನ್ಯೂಸ್ ಆಗಿ ಹಾಕ್ತೀರಿ ಅಂತ ಹೇಳ್ತಾರೋ. ಕೆಲವೊಬ್ರು ವಾರದ 2 ದಿವಸ ಹಾಕ್ತಾ ಇರ್ತಾರೋ. ನಾವು ಹಂಗೆ ಮಾಡಂಗಿಲ್ರಿ. ಕಂಟಿನ್ಯೂಸ್ ಆಗಿ ಏನೈತ್ಲ ಒಮ್ಮೆ ಹಾಕಕತ್ತೀವಪ್ಪ ಅಂತಂದ್ರೆ ಏನೈತ್ಲ 10 ದಿವಸ ಹಾಕ್ತಿವಿ. 10 ದಿವಸ ಆದ ನಂತರ ಏನೈತ್ಲ 10 ದಿವಸ ಗ್ಯಾಪ್ ಮಾಡ್ತೀವಿ. ಮತ್ತೆ 10 ದಿವಸ ಹಾಕ್ತಿವಿ. ಅಂದ್ರೆ 1 ತಿಂಗಳು ಕಂಪ್ಲೀಟ್ ಆಗಿಬಿಡೋದು. ಆಮೇಲೆ 2ನೇ ತಿಂಗಳು ಏನೈತ್ಲ ಮತ್ತೆ 10 ದಿವಸ ಹಾಕೋದು, 10 ದಿವಸ ಗ್ಯಾಪ್ ಮಾಡೋದು, 10 ದಿವಸ ಬಿಡೋದು. ಈ ತರ ಮಾಡ್ಕೊಂಡು ಏನೈತ್ಲ ನಾವು ಇದನ್ನ ಟಾನಿಕ್ ಆಗಲಿ ಲಿವರ್ ಟಾನಿಕ್ ಆಮೇಲೆ ಅದೇನು ಗ್ರೋತ್ ಪ್ರಮೋಟರ್ ಅದಾವಲ್ಲ ಎಲ್ಲ ಇವ್ರ ಮೇಂಟೈನ್ ಮಾಡ್ತೀವಿ. ಅದಾದ ನಂತರ ಏನತ್ಲ ನಾವು ಸಾಯಂಕಾಲ 5 ಗಂಟೆಗೆ ಬಂದ ಫುಡ್ಡಿನ ಜೋಡಿ ಏನತ್ಲ ಅದನ್ನ ಕ್ಯಾಲ್ಸಿಕ್ತಿ ಹಾಕೊಂಡು ಮಾಡ್ಕೋತೀವಿ. ಆಮೇಲೆ ಏನತ್ಲ ಒಂಥರ ಹೊಟ್ಟು ಹಾಕ್ತಿವಿ. ತೊಗರಿ ಹೊಟ್ಟಾಗ್ಲಿ ಅಥವಾ ಕಡಲೆ ಹೊಟ್ಟ ಆದ ನಂತರ ಏನತ್ಲ ಮತ್ ಸಾಯಂಕಾಲ ಏನತ್ಲ ನೈಟ್ ಮಕ್ಕಳೋಗಿ ಏನತ್ಲ ಒಂಥರ ಹೊಟ್ಟು ಹಾಕೊಂಡ್ಬಿಡ್ತೀವ್ರಿ. ಇಷ್ಟ ಆದ್ರೆ ಏನತ್ಲ ನಮ್ದು 1 ದಿವಸದ ದಿನಚರಿ ಮುಗಿತ್ರಿ. ಏನೇನ್ರಿ 2 ಟೈಮ್ ಫುಡ್ ಹಾಕೋತೀರಿ, ಮುಂಜಾನೆ ಸಂಜಿಕ. ಆಮೇಲೆ 2 ತರ ಹೊಟ್ಟೆ ಏನತ್ಲ ಮುಂಜಾನೆ 2 ತರ ಹೊಟ್ಟೆ ಹಾಕ್ತಿವಿ, ಸಾಯಂಕಾಲ 2 ತರ ಹೊಟ್ಟೆ ಹಾಕ್ತಿವಿ. ಈ ತರ ಏನತ್ಲ ನಾವು ದಿನಚರಿ ಮೇಂಟೈನ್ ಮಾಡಿದ್ವಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಮರಿಗಳು ತಂದ ಮೇಲೆ ನಾ ಏನೇನು ನಮ್ಮ ಮರಿಗಳು ಆ ತರ ಮರಿ ಬರ್ಬೇಕಾರೆ ಆ ತರ ನಡ ಬರ್ಬೇಕಾರೆ ನಾ ಏನೇನು ಟ್ರೀಟ್ಮೆಂಟ್ ಮಾಡೀನಿ ಮರಿಗಳು ತಂದಾಗಿಂದ ಏನತ್ಲ ನಿಮ್ಗೆ ಏನತ್ಲ ಈ ಬೋರ್ಡ್ ಮೇಲೆ ನೀವು ನೋಡ್ಬೋದು ಯಾವ ತರ ಐತಿ ಅಂತೇಳಿ. ನಮ್ದು ಹೆಂಗೈತಿ ಅಂದ್ರೆ ನಾವು ಮರಿಗಳು ತಂದ ಕೂಡಲೇ ಏನತ್ಲ ಒಂದು ನಮ್ದೇ ಆದ ಒಂದು ಶೆಡ್ಯೂಲ್ ಮೇಂಟೈನ್ ಇರ್ಲಿಪ್ಪ ಅಂತೇಳಿ ಏನತ್ಲ ನಾವು ಒಂದ್ ಸ್ವಲ್ಪ ಬರ್ದಿಡುದು ನನ್ನ ಮೊದಲಿಂದರೂ ಒಂದ್ ಸ್ವಲ್ಪ ಚಟ ಐತ್ರಿ. ಇದೇನತ್ಲ ನಾವು 30/11 ನವೆಂಬರ್ 30ಕ್ಕೆ ಏನತ್ಲ ನಾವು ಮರಿ ತಂದಿದ್ರಿ. ಆಮೇಲೆ ಏನತ್ಲ 30ಕ್ಕೆ ತಂದಿವಿ. ತಂದ ಕೇಸಿಂದ ಏನತ್ಲ ನಾವು ಒಂದ್ 2 ದಿವಸ ಮರಿ ಗ್ಯಾಪ್ ಕೊಟ್ಟು ಮರಿ ಏನತ್ಲ ಸಿಂಧನೂರಿಂದ ಬಂದಿದ್ದು ಹಿಂಗಾಗಿ ಆಯಸ್ಸಿತ್ತು. ಒಂದ್ 2 ದಿವಸ ಏನತ್ಲ ರೆಸ್ಟ್ ಮಾಡ್ಲಿ, ಈಗೇನ್ ಏನತ್ಲ ಜಂತುನಾಶಕ ಹಾಕೋದ್ ಬೇಡ ಅಂತೇಳಿ ಏನತ್ಲ 2 ದಿವಸ ಗ್ಯಾಪ್ ಮಾಡಿ ನಾವು 3 ದಿವಸ ನಂತರ 2ನೇ ತಾರೀಕು 2/12 ಡಿಸೆಂಬರ್ 2ಕ್ಕೆ ಏನತ್ಲ ಡಿವಾರ್ಮಿಂಗ್ ಮಾಡ್ಕೊಂಡ್ವಿ. ಡಿವಾರ್ಮಿಂಗ್ ಮಾಡ್ಕೊಂಡ್ಮೇಲೆ ಏನಾಯ್ತಂದ್ರ ಒಂದ್ 5 ದಿವಸ ಏನತ್ಲ ಕಂಪಲ್ಸರಿ ಏನತ್ಲ ಲಿವರ್ ಟಾನಿಕ್ ಹಾಕೊಂಡ್ರಿ. 5 ದಿವಸ ಇದನ್ನ ಏನತ್ಲ 2ನೇ ತಾರೀಕು ಏನತ್ಲ ನಾವು ಡಿವಾರ್ಮಿಂಗ್ ಮಾಡ್ಕೊಂಡಿಂದ 2ನೇ ತಾರೀಕು ಸಾಯಂಕಾಲದಿಂದ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಏನತ್ಲ ಒಂದ್ 5 ದಿವಸ ಏನತ್ಲ ಅದನ್ನ ಇದನ್ನ ಹಾಕೊಂಡಿರು ಲಿವರ್ ಟಾನಿಕ್ ಹಾಕೊಂಡು ಆಮೇಲೆ 8/12/25ಕ್ಕೆ ಇಟಿ ವ್ಯಾಕ್ಸಿನ್ ಮಾಡ್ಕೊಂಡ್ವಿ. ವ್ಯಾಕ್ಸಿನ್ ಏನತ್ಲ ನೀವು ಕಂಪಲ್ಸರಿ ಏನತ್ಲ ಕುರಿ ಸಾಕಾಣಿಕೆ ಮಾಡೋರು ನೀವು ಉಳಿದೆಲ್ಲ ವ್ಯಾಕ್ಸಿನ್ ಬಿಡ್ರಿ. FMD ಬಿಡ್ರಿ, HS ಬಿಡ್ರಿ, PPR ಏನತ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಎಲ್ಲಕ್ಕಿಂತೂ ವ್ಯಾಕ್ಸಿನ್ ಇಂಪಾರ್ಟೆಂಟ್ ಅಂದ್ರೆ ಇಟಿ ಒಂದ್ ಏನತ್ಲ ನೀವು ಕಂಪಲ್ಸರಿ ವ್ಯಾಕ್ಸಿನ್ ಮಾಡ್ಲೇಬೇಕ್ರಿ. ಇಟಿ ಮಾಡ್ಲಿಲ್ಲ ನಿಮ್ಗೆ ಏನತ್ಲ ಸಮಸ್ಯೆ ಭಾಳ ಆಕತ್ರಿ. ಯಾಕೆ ಇಟಿ ಮಾಡೋದು ಸಿಂಪಲ್ ಆಗಿ ಹೇಳ್ಬಿಡ್ತಂದ್ರೆ ಇಟಿ ವ್ಯಾಕ್ಸಿನ್ ಹೆಂಗಿರುತ್ತಪ್ಪ ಅಂತಂದ್ರೆ ಕಳ್ಳಾಗ ಜ್ವರ ಕಾಡ್ತಾವ್ರಿ. ಮನುಷ್ಯರಿಗೆ ಏನತ್ಲ ಕಳ್ಳಾಗ ಜ್ವರ ಮಾಡೋದು. ಯಾಕಂದ್ರೆ ಕಳ್ಳುಗಳಿಂದನೇ ತೊಗೊಂಡ್ಬಿಡೋದ್ರ ಅದ ಒಳಗಿನ ಏನು ಗೊತ್ತಾಗಲ್ಲ. ಬರೀ ಡಲ್ ಇರ್ತೈತಿ. ಆದ್ರೆ ಏನತ್ಲ ಅದಕ್ಕೆ ಸಿಂಪ್ಟಮ್ಸ್ ಐತಿ, ರೋಗ ಗೊತ್ತಾಗಲ್ಲ. ಕ್ರಮೇಣ ಅದು ಏನತ್ಲ ಲಾಸ್ಟ್ ಸ್ಟೇಜ್ಗೆ ಹೋದ್ಮೇಲೆ ಏನತ್ಲ ಮರಿಗೆ ಆರಾಮ ಗೊತ್ತಾಗ್ಬಿಡುತ್ತೆ. ಮರಿ ಅನ್ನೋದು ಏನತ್ಲ ಮಕ್ಕೊಂಡ್ಬಿಟ್ಟಿರ್ತೈತಿ. ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಅದು ಕೆಲಸ ಕೊಡಂಗಿಲ್ಲ. ಮರಿ ಡೆತ್ ಆಗೋ ಚಾನ್ಸ್ ಇರುತ್ತೆ. ಹಿಂಗಾಗಿ ಏನತ್ಲ ನಾ ಯಾವ ವ್ಯಾಕ್ಸಿನ್ ಮಾಡಂಗಿಲ್ರಿ. ಪ್ಯಾಟ್ನಿಂಗ್ ಮರಿ ಮೆಸೋದ್ರಿಂದ ನಾ ಯಾವ ವ್ಯಾಕ್ಸಿನ್ ಮಾಡಂಗಿಲ್ಲ. ಕಂಪಲ್ಸರಿ ಏನತ್ಲ ಇಟಿ ಒಂದ್ ಮಾತ್ರ ವ್ಯಾಕ್ಸಿನ್ ಮಾಡ್ತೇನ್ರಿ. ಡಿಸೆಂಬರ್ 8ಕ್ಕೆ ಏನತ್ಲ ಇಟಿ ವ್ಯಾಕ್ಸಿನ್ ಮಾಡಿರಿ. ಕಂಟಿನ್ಯೂ ಬಿಟ್ಟು ಬಿಡದೆ ಏನತ್ಲ 5 ದಿವಸ ಲಿವರ್ ಟಾನಿಕ್ ಹಾಕೊಂಡ್ರಿ. ಆಮೇಲೆ ಏನತ್ಲ ಫುಡ್ ಆಗಿ ಏನತ್ಲ 10 ದಿವಸ ಏನತ್ಲ ಅದು ಮೆಡಿ ಗ್ರೋತ್ ಏನತ್ಲ ಸ್ಟಾರ್ಟ್ ಮಾಡಿರಿ. 10 ದಿವಸ ಕಂಪಲ್ಸರಿ ಮೆಡಿ ಗ್ರೋತ್ ಹಾಕೋಬೇಕು. ಆಮೇಲೆ ಏನತ್ಲ ಕ್ಯಾಲ್ಸಿಕ್ ಏನತ್ಲ 10 ದಿವಸ ಹಾಕೋಬೇಕು. ಅದೇನಂತ ಒಂದು ಗ್ರೋತ್ ಪ್ರಮೋಟರ್ ಒಂದ್ ಏನು ಕ್ಯಾಲ್ಸಿಯಂ ಟಾನಿಕ್ ಅಂತ ಇದು ಕವರ್ ಮಾಡ್ತೈತಿ. ಅದಾದ ನಂತರ ಏನತ್ಲ 14 ತಾರೀಕು ಆಕ್ಚುಲಿ ಇದು ಚಾಲು ಆಗೋದನ್ನ ಇಲ್ಲೇ ರೀ ಮರಿದ ಗ್ರೋತ್ ಪೀರಿಯಡ್ ಅಂದ್ರೆ ಇದಾರೆ. ಕಂಪಲ್ಸರಿ ಏನತ್ಲ ನಾವು ಏನ್ ಮಾಡಿದ್ವಿ 14/12/2025 14ನೇ ತಾರೀಕು ಡಿಸೆಂಬರ್ಗೆ ಏನತ್ಲ ರೀ ಡೋರಾಮೆಕ್ಟಿನ್ ಇಂಜೆಕ್ಷನ್ ಕೊಟ್ಟಿವಿ. ಡೋರಾಮೆಕ್ಟಿನ್ ಇಂಜೆಕ್ಷನ್ ಏನತ್ಲ ಇದು ಸಬ್ಕಟ್ ಚರ್ಮದಾಗ ಕೊಡ್ಬೇಕ್ರಿ. ಅದನ್ನ ಕೊಟ್ಟಿವಿ. ಅದಾದ ನಂತರ ಏನತ್ಲ ನಾವು ಬುಟಾಪಾಸ್ಪನ ಮಲ್ಟಿವಿಟಾಮಿನ್ ಆತ ಏನತ್ಲ ನೀವು ಕೊಡ್ಬೋದು. ಇಲ್ಲಪ್ಪ ಅಂತ ಏನತ್ಲ ನೀವು ಬೆಲಾಮೆಲ್ಲ ಏನತ್ಲ ಟೋನೋಪಾಸ್ಪನ ಇವನ್ ಮಾತ್ರ ಏನತ್ಲ ಇಂಜೆಕ್ಷನ್ ಕೊಡ್ಬೇಕ್ರಿ. ಆಮೇಲೆ ಏನತ್ಲ 29 ಜನವರಿ 29ಕ್ಕೆ ಏನತ್ಲ ಬುಟಾಪಾಸ್ಪನ್ ಮೆಟಾವಿಟಾಮಿನ್ ಕೊಟ್ಟಿವ್ರಿ. ಅದು ಇರ್ಲಿಲ್ಲ ಅಂದ್ರೆ ಏನತ್ಲ ನೀವು ಟೋನೋಪಾಸ್ಪನ್ ಆಮೇಲೆ ಬೆಲಾಮೆಲ್ಲ ಕೊಡ್ಬೋದ್ರಿ. 15 ದಿವಸ ಗ್ಯಾಪ್ ಮಾಡಿ ಕೊಟ್ಟೇನ್ರಿ ನಾನು. ಆಮೇಲೆ 13/2 ಫೆಬ್ರವರಿ 13ಕ್ಕೆ ಏನತ್ಲ ಮತ್ತೆ ಡೋರಾಮೆಕ್ಟಿನ್ ಕೊಟ್ನಿ. ಆಮೇಲೆ ಏನತ್ಲ ಮತ್ತೆ ಫೆಬ್ರವರಿ 28ಕ್ಕೆ ಏನತ್ಲ ಬುಟಾಪಾಸ್ಪನ್ ಕೊಟ್ನಿ. ಇಷ್ಟು ಏನತ್ಲ ಒಂದು 15 ದಿವಸ 14 ದಿವಸ ಹಿಂಗೆ ಗ್ಯಾಪ್ ಮಾಡಿ ಏನತ್ಲ ನಾ ಇಂಜೆಕ್ಷನ್ ಕೊಟ್ನಿ. ಈ ತರ ಏನತ್ಲ ನಾವು ಇಂಜೆಕ್ಷನ್ ಮೇಂಟೈನ್ ಮಾಡಿವಿ. ಇದೇನತ್ಲ ನೀವು ಏನತ್ಲ ಕಂಪಲ್ಸರಿ ಏನತ್ಲ ಇಷ್ಟ ಏನತ್ಲ ನಾವು ಇಷ್ಟು ಮಾತ್ರ ಸಿಂಪಲ್ ಆಗಿ ಮಾಡ್ಕೊಂಡಿವ್ರಿ. ಇಲ್ಲೈತಿ ನೋಡ್ರಿ ಸರ್ ನಮ್ದು ಪೂರ ಚಿತ್ರಣ ಇಲ್ಲೈತಿ. ನಮ್ದು ಏನತ್ಲ ಒಂದು ಸಣ್ಣ ಮೆಡಿಕಲ್ ರೀ. ನಮ್ದೇ ಆದ ಒಂದು ಸಣ್ಣ ಮೆಡಿಕಲ್ ಮಾಡ್ಕೊಂಡಿವ್ರಿ. ಇದ್ರೊಳಗೆ ಏನತ್ಲ ಎಲ್ಲಾ ತರ ಔಷಧವು ಎಲ್ಲ ಏನತ್ಲ ಔಷಧ ಎಲ್ಲ ಮೆಡಿಸಿನ್ ಎಲ್ಲ ಟಾನಿಕ್ಗಳು ಎಲ್ಲ ಏನತ್ಲ ನಾವು ಇಲ್ಲಿ ಏನತ್ಲ ಮೇಂಟೈನ್ ಮಾಡಿವ್ರಿ. ಆಮೇಲೆ ಏನತ್ಲ ನಾವು ಯಾವ್ದ ಒಂದು ಸಣ್ಣ ಇದಕ್ಕಾದ್ರೂ ಏನತ್ಲ ರೀ ಎಲ್ಲಿಯೂ ನಾವು ಮೆಡಿಕಲ್ಗೆ ಹೋಗ್ಬೇಕು, ಗಸಗಿನ ಮೆಡಿಕಲ್ ಹೋಗಿ ತೊಗೊಂಬರ್ಬೇಕಪ್ಪ ನಾಳೆ ಮಾಡಿರತ್ತು ನಾಡ್ದು ಮಾತ್ರ ಆತು
ಮೆಡಿಕಲ್ಗೆ ಹೋಗಿ ತಂದೆ ಮಾಡ್ಬೇಕಂತ ಏನಿಲ್ಲ ಸರ್. ನಮ್ಗೆ ಅವಶ್ಯಕತೆ ಐತ್ಲ, ನಮ್ಗೆ ಏನೇನು ಮರಿಗಳಿಗೆ ಏನೇನು ರೋಗ ರುಜಿನಗಳು ಕಾಡ್ತಾವಲ್ಲ ಅದೇನತ್ಲ ನಾವು ಇಲ್ಲಿ ಏನತ್ಲ ಇಟ್ಕೊಂಡು ಏನತ್ಲ ಈ ತರ ಮೇಂಟೆನ್ಸ್ ಮಾಡಿವ್ರಿ. ಮೊನ್ನೆ ಮರಿಗಳ ಆಯ್ಕೆ ಹೆಂಗ್ ಮಾಡ್ಬೇಕು, ಯಾವ ತರ ಮರಿಗಳ ಸಂತೆಯಿಂದ ಮರಿಗಳು ಯಾವ ತರ ತರಬೇಕಂತ ವಿಡಿಯೋ ಮಾಡಿದಾಗ ಒಬ್ರು ಸರ್ ನನಗೆ ಏನ್ ಹೇಳಿದ್ರಪ್ಪ ಅಂತಂದ್ರ, ನೀವು ಎಲ್ಲಾ ಹೇಳಿದ್ರಿ ಸರ್ ಮರಿಗಳು ಹೆಂಗ್ ಆಯ್ಕೆ ಮಾಡ್ಬೇಕು, ಯಾವ ತರ ಚೆಕ್ ಮಾಡ್ಬೇಕು, ಎಲ್ಲಾ ರೋಗಗಳು ಹೆಂಗ್ ಚೆಕ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಮರಿಗಳು ನೀರ್ ಕುಡಿಸಿ ತಗೊಂಡ್ಬರ್ತಾರ ಸಂತೆಗೆ, ಬಲವಂತವಾಗಿ ಪೈಪ್ನಿಂದ ನೀರ್ ಹಾಕಿನೋ ತರ್ತಾರೋ ಅಂತೇಳಿ ಸ್ವಲ್ಪ ನಾವು ಆ ಕಡೆ ಕೇಳ್ಪಟ್ಟಿದ್ವಿ. ಅದನ್ನ ಮರಿಗಳು ನೀರ್ ಕುಡಿಸಿ ತಗೊಂಡ್ಬರ್ತಾರೋ ಅದನ್ನ ಹೆಂಗ್ ಗುರ್ತಾ ಮಾಡೋದು ನೀವು ಹೇಳಲಿಲ್ಲ ಸರ್ ಅಂತೇಳಿ ನನಗೆ ಒಬ್ರು ಕಮೆಂಟ್ ಮಾಡಿದ್ರು. ವೈಯಕ್ತಿಕವಾಗಿ ಹಾಗೂ ಎಲ್ಲರ ಪರವಾಗಿ ಆ ಅಣ್ಣಾಗ ಅಭಿನಂದನೆಗಳು ಸಲ್ಲಿಸ್ತಾನು. ಯಾಕಪ್ಪ ಅಂತಂದ್ರ ಮರಿಗಳನ್ನ ಹೆಂಗ್ ಆಯ್ಕೆ ಮಾಡ್ಬೇಕಂತ ನಾ ಹೇಳುದ್ರಾಗ ಏನತ್ಲ ನಾನು ಮರ್ತಿದ್ನಿ. ಆಮೇಲೆ ಇದು ವಿಷಯ ನನಗೆ ಗೊತ್ತಿದ್ರಿಕಿಲ್ಲ, ನಾನು ಒಂದ್ ತಿಳ್ಕೊಕ್ ಅವಕಾಶ ಆಯ್ತು. ಆಮೇಲೆ ಏನತ್ಲ ಹೇಳಿಕ್ ಏನತ್ಲ ನನಗೂ ಖುಷಿ ಆಕತಿ. ಮರಿಗಳಿಗೆ ನೀರ್ ಕುಡಿಸ್ತಾರೋದು ಏನತ್ಲ ಎಲ್ಲಾ ಕಡೆ ಇಲ್ರಿ ಅದ, ಕೆಲವೊಂದ್ ಸಂತ್ಯಾಗ ಇರ್ಬೋದ್ರಿ. ಯಾಕಂದ್ರ ಒಳ್ಳೆಯವ್ರ ಇದ್ದಲ್ಲಿ ಕೆಟ್ಟವ್ರು ಇರೋರಲ್ಲ, ಲಾಭಕ್ಕಾಗಿ ಏನೋ ಏನತ್ಲೆ ಮಾಡ್ಬೋದು, ತರ್ಬೋದು, ನೀರ್ ಕುಡಿಸಿ ತರ್ಬೋದು. ಆದ್ರೆ ಏನತ್ಲೆ ನಮ್ ಕಡೆ ಏನಿಲ್ರಿ, ನಾವು ಈಗ ನಮ್ಗೆ ಆತರ ಯಾವ ಅನುಭವ ಆಗಿಲ್ರಿ. ಒಂದ್ ವೇಳೆ ನಿಮ್ಗೆ ಏನತ್ಲ ಮರಿಗಳದ ನೀರ್ ಕುಡಿಸಿ ತರ್ತಾರ ಅನ್ನೋದು ಏನತ್ಲ ನಿಮ್ಗೆ ಸಂಶಯ ಇತ್ತಪ್ಪ ಅಂದ್ರೆ ಯಾವ ತರ ಚೆಕ್ ಮಾಡೋದನ್ನ ಹೇಳ್ತೇನ್ರಿ. ಮರಿಗಳು ಏನತ್ಲ ಈ ತರ ಹೆಂಗ್ ನೋಡುದಪ್ಪ ಅಂತ ನೀರ್ ಕುಡಿಸಿದಾಗ ಈ ತರ ಏನತ್ಲ ಮರಿಗಳಿಗೆ ಎಡಗಡೆ ಸೈಡ್ ರೂಮೇನ್ ಇರ್ತೈತಿ. ಎಡಗಡೆ ಸೈಡ್ ಏನತ್ಲ ನೀವು ಈ ತರ ಒತ್ತಿ ನೋಡ್ಬೇಕು. ಈ ತರ ಹಿಂಗ್ ಒತ್ತಿ ನೋಡಿ ನೀವು ಏನತ್ಲ ಹಿಂಗ್ ಒತ್ತಿ ನೋಡಿದಾಗ ನಿಮ್ಗೆ ಪ್ರೆಸ್ ಮಾಡಿದಾಗ ಗೊಳ 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 ಮಾಡ್ತಿರ್ತದೆ. ನೀರ್ ಬಾಳಿದಪ್ಪ ಅಂದ್ರೆ ಹಿಂಗ ಏನತ್ಲ ನಿಮ್ಗೆ ಗೊತ್ತಾಗ್ಬಿಡೋದು. ಇದು ಗೊಳ ಮಾಡಕೈತಪ್ಪ ಅಂದ್ರೆ ಏನತ್ಲ ನೀರ್ ತುಂಬಿ ಗೊತ್ತಾಗತ್ತೆ. ಇಲ್ಲಪ್ಪ ಸ್ವಲ್ಪ ಏನತ್ಲ ಅದಕ್ಕೆ ತಕ್ಕ ಮಟ್ಟಿಗೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ ನೀರ್ ಕೊಡೋದಪ್ಪ ಅಂತಾರೆ ಏನತ್ಲೆ ಆ ತರ ನೀವು ಇದ್ ಮಾಡ್ಕೋಬಹುದು. ಇಲ್ಲಿ ಏನತ್ಲ ನೀವು ಎಡಗಡೆ ಸೈಡ್ ಮರಿಗಳ ಎಡಗಡೆ ಸೈಡ್ ರೂಮೇನ್ ಹಿಂಗ್ ಒತ್ತಿ ನೋಡಿದ್ರೆ ನಿಮ್ಗೆ ನೀರ್ ಕುಡಿಸ್ತೊಂಬಂದ್ರೆ ನಿಮ್ಗೆ ಗೊತ್ತಾಗ್ಬಿಡೋದು. ಇಷ್ಟ ಮೇಲೆ ನೀವು ಕಂಡು ಹಿಡ್ಕೋಬಹುದು. ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಕರುನಾಡ ಅನ್ನದಾತ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಹೈಟೆಕ್ ಫುಡ್ ಬಳಕೆದಾರರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನಗ ಅನಿಸಿದ್ದ ನನ್ನ ಅನುಭವ, ನನಗ ತಿಳಿದಂತ ಅಲ್ಪ ಮಾಹಿತಿಯನ್ನು ನಿಮ್ ಜೊತೆ ಹಂಚ್ಕೊತನು. ಆದ್ರೂ ಏನತ್ಲೆ ಎಲ್ಲರೂ ಲೈಕ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ, ಆದಷ್ಟು ಏನತ್ಲೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಯಾಕಂದ್ರೆ ನಮಗ ಈಗ ಸಾಕಷ್ಟು ಕೆಲವೊಂದಿಷ್ಟು ವಿಡಿಯೋಗಳು ಹಾಕ್ತಿರ್ತಾರೆ ಕೆಲವೊಬ್ರ. ಒಂದು ಜಾನಪದ ಹಾಕಿದ್ರು ಸಾಕಷ್ಟು ಸಬ್ಸ್ಕ್ರೈಬರ್ ಲೈಕ್ಸ್ ಬರ್ತಾವು. ಆಮೇಲೆ ಅಂತಂತ ಸಿನಿಮಾ ಹಾಡುಗಳನ್ನ ಹಾಕಿದ್ರು ಬರ್ತಾವು. ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಾಕಿರ ವಿಡಿಯೋ ಮಾಡಿ ಹಾಕಿರ ನಮ್ಗೆ ತಿಳಿದ ಅನುಭವನ ಹಂಚ್ಕೋತಿರ್ತೀವಿ. ನಿಮಗ ನಾ ಹೇಳು ಮಾಹಿತಿ ಏನತ್ಲ ನಿಮ್ಗ ಸ್ವಲ್ಪ ಇಷ್ಟ ಆದ್ರೆ, ಏನೋ ನಿಮ್ಗೆ ಉಪಯೋಗ ಅನಿಸಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಯಾಕಂದ್ರೆ ನನಗೂ ಇಷ್ಟು ಜನ ಸಬ್ಸ್ಕ್ರೈಬ್ ಅದಾರಪ್ಪ ಅಂತೇಳಿ ಏನೋ ಒಂದು ಹೆಮ್ಮೆ ಖುಷಿ ಅಷ್ಟೇ. ಎಲ್ಲರಿಗೂ ನಮಸ್ಕಾರ.